ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಂದ್ರೆ ಕಚ್ಚಾ ತೈಲವೇ ಭಾರತದ ಷೇರು ಮಾರುಕಟ್ಟೆ ಕುಸಿಯೋದಕ್ಕೆ ಕಾರಣ ಅಂತ ಹೇಳ್ತಿದ್ರು, ಅಥವಾ ಜಗತ್ತಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅದು ಟ್ರಂಪ್ ಅಧಿಕಾರ ವಹಿಸಿಕೊಂಡ ಮೇಲೆ ರಷ್ಯಾ ಉಕ್ರೇನ್ ಯುದ್ಧ, ಇವತ್ತು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಈ ಅಸ್ಥಿರತೆ ಭಾರತೀಯ ಷೇರು ಮಾರುಕಟ್ಟೆ ಕುಸಿಯೋದಕ್ಕೆ ಕಾರಣ ಆಗ್ತಿದೆ. ಇದು ಒಂದು ಮೂಲ ಕಾರಣ. ಯಾತಕ್ಕೆ ಅಂತ ಹೇಳಿದ್ರೆ ಕೆಟಾಸ್ಟ್ರಫಿಕ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಓಕೆ, ಇನ್ನೊಂದು ಪದ ರಿಪಲ್ ಎಫೆಕ್ಟ್ ಅಂತ ಕರಿತೀವಿ. ಇದರ ಅರ್ಥ ಏನು ಅಂದರೆ, ನೋಡಿ ಸರ್, ಪೆಟ್ರೋಲ್ ಬೆಲೆ ಇವಾಗ ಜಾಸ್ತಿ ಆಯಿತು ಅಂದರೆ, ಇವಾಗ ಒಂದು ಪೆಟ್ರೋಲ್, ಇವಾಗ ಸಿಂಪಲ್ ಹೇಳ್ತೀನಿ, ಒಂದು LPG ಬೆಂಗಳೂರಿನಲ್ಲಿ 75 ರೂಪಾಯಿ ಆಗೋಗಿದೆ ಕಮರ್ಷಿಯಲ್ ಆಟೋ ದರದವ್ರು ಮಾಡೋದಕ್ಕೆ. ಅವರು ಮೊದಲು 64 ರೂಪಾಯಿಗೆ ಸಿಗ್ತಾ ಇದ್ದಿದ್ದು 10 ರೂಪಾಯಿ 11 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿ ಆಟೋ ದರ ಕಸ್ಟಮರ್ಗಳಿಗೆ 35 ರೂಪಾಯಿಗೆ ಬರ್ತಾ ಇರೋರು ಇವಾಗ ಯಾರು 50 ರೂಪಾಯಿ ಕಮ್ಮಿ ಬರ್ತಾ ಇಲ್ಲ. ಲೆಕ್ಕ ಮಾಡ್ಕೊಳ್ಳಿ, 1 ಕಿಲೋಮೀಟರ್ಗೆ ಇವಾಗ 10 ರೂಪಾಯಿ 15 ರೂಪಾಯಿ ಜಾಸ್ತಿ ಕೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಕೆಟಾಸ್ಟ್ರಫಿಕ್ ಎಫೆಕ್ಟ್. ಇದರಿಂದ ಏನಾಗುತ್ತೆ, ಇದರಲ್ಲಿ ತರೋ ಹೂವು ಸಾಮಗ್ರಿಗಳು ಯಾರೋ ಒಬ್ರು ತರ್ತಾರೆ ಅಂದರೆ, ನಾನು 80 ರೂಪಾಯಿ ಕೊಟ್ಟಿದ್ದೀನಿ ಅಂದರೆ ಓಕೆನಪ್ಪ, ನಾನು ಇದಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ ಅಂತಾರೆ. ಅದರ ಮೇಲೆ ಇನ್ನೊಬ್ಬ ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ ಅಂತಾನೆ. ಒಟ್ಟಾರೆ ದರ ಏನಾಗುತ್ತೆ ಅಂದರೆ, 10 ರೂಪಾಯಿ ಪೆಟ್ರೋಲ್ ದರ ಜಾಸ್ತಿ ಆಗಿರೋದು ಕೊನೆಗೆ ಅದು ಮುಟ್ಟೋದು 200 ರೂಪಾಯಿ ಜಾಸ್ತಿ ಆಗಿ ಗ್ರಾಹಕನಿಗೆ ಮುಟ್ಟುತ್ತೆ. ಇದೇನಾಗುತ್ತೆ, ಸರ್ಕಾರದ ಜನಗಳ ಪಾಕೆಟ್ ಮೇಲೆ ಒತ್ತಡ ಬೀಳುತ್ತೆ, ಸರ್ಕಾರದ ಮೇಲೆ ಒತ್ತಡ ಬೀಳುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮೇಲೆ ಒತ್ತಡ ಬೀಳುತ್ತೆ. ಎಲ್ಲ ಥರದ ಒತ್ತಡಗಳು ಬಿದ್ದಾಗ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಪದಾರ್ಥದ ಬೆಲೆ ಜಾಸ್ತಿ ಆದಾಗ ನೀವು ಕೊಂಡ್ಕೊಳ್ಳಲ್ಲ. ನೀವು ಇದು ಷೇರು ಮಾರುಕಟ್ಟೆ ಮೇಲೆ ಹೇಗೆ ಪರಿಣಾಮ ಹೇಳ್ತೀನಿ, ಅದನ್ನೇ ಅಲ್ಲಿಗೆ ಬಂದೆ. ನೀವು ಕೊಂಡ್ಕೊಳ್ಳಲ್ಲ. ನೀವು ಕೊಂಡ್ಕೊಳ್ಳದೆ ಇದ್ದಾಗ ಕಂಪನಿಯ ಸೇಲ್ಸ್ ಕಮ್ಮಿ ಆಗುತ್ತೆ. ಕಂಪನಿಯ ಸೇಲ್ಸ್ ಕಮ್ಮಿ ಆದಾಗ ಕಂಪನಿಯ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಕಂಪನಿಯ ಪ್ರಾಫಿಟ್ ಕಮ್ಮಿ ಆಗಿದ ತಕ್ಷಣ ಶೇರ್ ಮಾರುಕಟ್ಟೆ ಕುಸಿಯುತ್ತೆ. ಓಕೆ, ಅಷ್ಟೇ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಂಡಿಯಾಗಿ ಕೂತಿದೆ. ಈಗ ನಮ್ಮ ಇಂಡಿಯಾನಲ್ಲಿರೋ ಎಕ್ಸ್ಪೋರ್ಟ್ ಕಂಪನಿಗಳು ಯಾವುದೇ ಆದ ಸೌದಿ ಅರೇಬಿಯನ್ ಕಂಟ್ರಿಗಳಿಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋ ರಫ್ತು ಮಾಡೋಕೆ ಆಗ್ತಾ ಇಲ್ಲ. ಯಾತಕ್ಕೆ ಆಗ್ತಾ ಇಲ್ಲ ಅಂದರೆ, ನಮ್ಮ ಸೌದಿ ಅರೇಬಿಯಾ, ಕುವೈಟ್, ಬಹ್ರೇನ್, ಇರಾಕ್, ನಮ್ಮ ಸಾಕಷ್ಟು ಆ ರೂಟ್ನಲ್ಲೇ ನಾವು ಬೇರೆ ದೇಶಗಳಿಗೆ ನಮ್ಮ ಮಾಡಿರೋ ಉತ್ಪಾದನೆಗಳನ್ನು ನಾವು ಕಳಿಸ್ತೀವಿ. ಚಿಪ್ಸ್ ಇರ್ಬೋದು, ಆ ಕಡೆ ತುಂಬ ಇಂಡಿಯನ್ಸ್ ಇದ್ದಾರೆ. ಅದೆಲ್ಲ ಕಟ್. ಯಾಕೆಂದ್ರೆ ಇವಾಗ ಯಾವ ಶಿಪ್ಪು ಹೋಗ್ತಾ ಇಲ್ಲ. ಅದಕ್ಕೆ ಅವಲಂಬನೆ ಆಗಿರೋ ಕಂಪನಿಗಳಿಗೆ ಅಷ್ಟು ಒತ್ತಡ, ಸೇಲ್ಸ್ ಕಮ್ಮಿ ಆಗುತ್ತೆ. ಸೇಲ್ಸ್ ಕಮ್ಮಿ ಆಗಿದ ತಕ್ಷಣ ಪ್ರಾಫಿಟ್ಗಳು ಬೀಳುತ್ತೆ. ಪ್ರಾಫಿಟ್ ಬಿದ್ದಿದ ತಕ್ಷಣ ಶೇರ್ ಮಾರ್ಕೆಟ್ನಲ್ಲಿ ಆ ಶೇರ್ ಪ್ರೈಸ್ ಕುಸಿಯುತ್ತೆ.